ಯಾಕೆ ಓದಿತಾ ಇದ್ದೀರಾ? ನಾನಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ. ಬಿಡ್ರಿ, ನಾನು ಹೋಗೋದಿಲ್ಲ ಈ ಮನೆಯಿಂದ. ಈ ಮನೆ ಬಿಟ್ಟು ಹೋಗಿ ನೀನು ಏನಾದರೂ ಮಾಡ್ಕೊ ಹೋಗಿ. ನಿನ್ನೇನು ಯಾರೂ ಕೇಳಲ್ಲ. ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಾ ಇಲ್ಲಿ ಫಸ್ಟ್ ನೀನು. ಈ ಮನೇಲಿ ಯಾರು ಬಿಡ್ಕೊಂತಾರೆ ನಿನ್ನ? ಬಾರೆ ಹೋಗಿ ಫಸ್ಟ್ ಆಚಿಕೆ. ನೀವೇನ್ರಿ ನೀವು ಇಬ್ಬರು ಇಂಥರಾಗಿದ್ರ? ಅವಳೇ ಪಾಪ ಬೇಜಾರಾಗಿ ಅವಳೆ ಡೈವರ್ಸ್ ಕೊಡ್ಸಿರಲ್ಲ ನೋಡಪ್ಪ, ನಂದು ಏನು ತಪ್ಪಾಗಲಿಲ್ಲ ಅಂದ್ರು ನಿಂಗೆ ಆಯಿತು ಅಂತ ಹೇಳಿ ಅವಳೇ ಬೇಜಾರಾಗವಳೆ. ಅಂಥದ್ರಾಗೆ ನೀವು ಇನ್ನು ಓದಿತಾ ಇದ್ದೀರಲ್ಲಿ ಧೈರ್ಯ ಹೇಳ್ಬೇಕಿಂತ ಸಮಯದಾಗ ಅತ್ಯಾರಾದರು ನಾದ್ನಿಗೆ ಧೈರ್ಯ ಹೇಳ್ಬೇಕು. ಬಿಡಮ್ಮತ್ತ ಏನೋ ಆಗೈತೆ, ಇನ್ನು ನಾವು ಒಯ್ದೀವಿ ಅಂತ ಹೇಳಿ ಧೈರ್ಯ ಹೇಳೋದು ಬಿಟ್ಟು ಹೊರ ಕೇಳ್ದು ಎಲ್ಲರೂ ಊರು ನಾಡು ಕಾಣಂಗೆ ಹೊರ ಕೇಳ್ದು ಓದಿತಾ ಇದ್ದೀರಲ್ಲೇ ನೀವು. ಸುಮ್ಮನೆ ನಿನ್ಕಂಡ್ರೆ ಸರಿ. ನೀನು ಹೋಗ್ಬಾ ನಿನ್ನ ಮಗಳ ಜೊತೆಗೆ. ನಿನ್ನ ಮಗಳು ಬೇಕಿದ್ರೆ ನಿನ್ನ ಮಗಳ ಜೊತೆಗೆ ನೀನು ಹೋಗ್ಬಿಡು. ಇಲ್ಲೆಲ್ಲೆಲ್ಲೂ ಬರಬೇಡ ನೀನು. ಇಲ್ಲೆಲ್ಲ ಬಂದ್ಗಿನ್ಯಾ ನೋಡಿ ಹೇಳಿರ್ತೀನಿ. ನಿನ್ನ ಮಗಳ ಜೊತೆಗೆ ಹೋಗೋದಾದ್ರೆ ಹೊರಟೋಗ್ಬಿಡು ನೀನು. ಕರ್ಕೊಂಡು ಹೋಗ್ತೀನಿ, ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ತೀನಿ. ಇಂಜಿನಿಯರ್ ಅಂದಮೇಲೆ ಎಷ್ಟು ಜನ ಇದ್ರು ಸಾಕ್ತೀನಿ ನಾನು. ನಮ್ಮ ಅಮ್ಮನ ಅಮ್ಮ ಬಾರಮ್ಮ ಹೋಗೋಣ, ಸಾಕ್ಲೇಶನ್ ತಕ್ಕ ಹೋಗೋಣ ಬಾರಮ್ಮ. ಹೋಗಿ ಇಲ್ಲೇ ಕರ್ಕೊಂಬಂದು ದಿನ ನನ್ನ ಮನೆ ಐತಲ್ಲ ಅಲ್ಲೇ ಇರೋದು ಬಾರಮ್ಮ. ಇಲ್ಲೇ ಬಂದು ಮದುವೆ ಆಗಿ ಬಂದು ನಿಮ್ಮ ಕಣ್ಣೆದ್ರಿಗೆ ಹೆಂಗೆ ಇರ್ತೀನಿ ನೋಡ್ತೇನೆ. ನೀವಿಬ್ಬರು ನೋಡಿ ನನ್ನ ಹೊಟ್ಟೆ ಹುರ್ಕೋಬೇಕು. ಅಯ್ಯೋ ನೋಡೋಣ ಕಡೆ ಹೆಂಗೆ ಕಾಪ್ರ ಮಾಡ್ತೀಯ ಅಂತೇಳಿ ನಾವು ನೋಡ್ತೀವಿ. ಹೋಗಿ ಆಸಿಗೆ ಹೋಗ್ಬಾ, ನಿನ್ನ ಮನೆಯಾಗಿರ್ಬೇಡ. ಹೋಗ್ತಿ ಬಿಡೆ ಹೋಗ್ತೀವಿ. ಹೋಗಿ ನಾನು ನನ್ನ ಮಗಳು ಹೆಂಗಿರ್ಬೇಕಂಬದು ಗೊತ್ತೈತಿ. ಅವಾಗ ಚೆನ್ನಾಗಿದ್ದಾಗ ಬಾರಮ್ಮ ಅಂತೇಳಿ ಇವರೇ ಹುಡಿಕೊಂಬತ್ತಾರೆ. ಯಾರೇ ಆಗಲಿ ಎಲ್ಲ ಒಂದಿಟ್ಟಿದ್ರೆ ಸುಸು ಎಲ್ಲ ಇವರೇ ಹುಡಿಕೊಂಬತ್ತಾರೆ. ತೊಲಗ ಬಾ, ನೀನು ಹೋಗ್ಬಾ ಇಲ್ಲಿ ಆಸಿಗೆ ಹೋಗ್ಬಾ. ಇಲ್ಲಿ ಹೋಗು, ನೀನು ಹೋಗು ಆಸಿಗೆ ಹೋಗಿ. ನಿನ್ನ ಮಗಳ ಜೊತೆ ನೀನು ಹಾಳಾಗಿ ಹೋಗ್ಬಿಡು. ನಿನ್ನ ಮಕ್ಕಳೇ ನಿನ್ನ ಬಗ್ಗೆನೋ ತಲೆ ಕೆಡಿಸ್ಕೊಂಬಲ್ಲ. ನಿನ್ನ ಮಗಳಂಗೆ ನೀನು ಆಡ್ತೀಯಲ್ಲ, ಹೋಗು ಬಾ. ನಾನು ಇಂಜಿನಿಯರ್ ಮದುವೆ ಆಗ್ತಾ ಇದ್ದೀನಿ ಅಂದರೆ ನನಗೇನೇನು ನಿನ್ನ ಸಾಕೋದಕ್ಕಾಗೋದಿಲ್ಲ. ಲಕ್ಷಗಟ್ಟಲೆ ಸಂಬಳ ಬರುತ್ತೆ ಅಂದಮೇಲೆ ನಿನ್ನ ಸಾಕೋದೇನು ದೊಡ್ಡದಲ್ಲ ಬಾರಮ್ಮ. ಇವ್ರಿಗೆ ಸಾಕೋ ಯೋಗ್ಯತೆ ಇಲ್ಲ, ಅತ್ತೆಗೆ ಮುದ್ದೆ ಇಕ್ಕೋ ಯೋಗ್ಯತೆ ಇಲ್ಲ, ಗಂಡು ಮಕ್ಳಿಗೆ ಅಮ್ಮನ ನೋಡ್ಕೊಂಬ ಯೋಗ್ಯತೆ ಇಲ್ಲ. ಇವ್ರಿಗೆ ಅತ್ತೆ ಇಲ್ದಿದ್ರೆ ನಾನು ಹೆಂಗೆ ಸರ್ಬಂದಂಗೆ ನಾವು ಆಡ್ಕೊಂಡಿರ್ಬೋದು ಅಂತ ಹೇಳಿ ಇವರು ನೀನು ಹೋಗು ಅಂತ ಇದ್ದಾರೆ. ಬಾ, ಅವ್ರು ಆಡ್ಕೊಂಡು ಇರ್ಲೇಳು. ಅವ್ರು ಮಾಡಿದ್ದ ಅವರು ಅನುಭವಿಸ್ತಾರೆ ಬಾಯಿಲಿ. ಅವ್ರಿಗೂ ಒಬ್ಬ ಮಗ ಇದ್ದಾನೆ, ಇವಳಿಗೂ ಗೀತಿಗೂ ಬಾಯಿಲಿ. ಗೀತಿ ನಮ್ಮ ಕಣ್ಣು ಮುಂದೆ ಹೆಂಗೆ ಹಾಳಾಗಿ ಹೋಗ್ತಾಳೆ ನೋಡ್ತಿರು. ಇಲ್ಲೋಡು, ಚುಟ್ಕೆ ಹೊಡೆದು ಹೇಳ್ತಾ ಇದ್ದೀನಿ. ನೀವಾಗಿ ನೀವು ಬಂದು ಸುಸು ನೀನು ಹೆಂಗಿದೀಯಮ್ಮ ಅಂತ ಹೇಳಿ ನನ್ನ ಮನೆ ಬಾಗಿಲಿಗೆ ನೀವೇ ಬರಬೇಕು. ನನಗೇನೇನು ಕಡಿಮೆ ಆಗಿಲ್ಲ. ನಾನು ಅವತ್ತೇ ಯೋಚನೆ ಮಾಡಿದರೆ ಹಿಂಗೆಲ್ಲ ರಗಳೇನೇ ಬೇಕಾಗಿರಲಿಲ್ಲ. ನನ್ನ ಮದುವೆ ಆಗ್ತೀನಿ ಅಂತೇಳಿ ಇವನು ಡೈವರ್ಸ್ ಕೊಟ್ಟು ಸುಮ್ಮನೆ ನಾನು ಸಾಕ್ಲೇಶ್ ಮದುವೆ ಆಗಿದ್ರೆ ನಾನು ಇಂಜಿನಿಯರ್ ಮದುವೆ ಆಗಿ ಆರಾಮಾಗಿರ್ತಿದ್ದೆ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಂಡಿದ್ರ? ಇವಳು ಸುಸು ಇದೇ ಒಂದು ಕೊರಗ್ನಾಗೆ ಅಳ್ತಾ ಕುತ್ಕೊಂತಾಳೆ. ಇವಳು ನೋಡೋದು ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾವಾಗ ನಾನು ಮದುವೆ ಆಗ್ತೀನಿ ಅಂದಿದ್ದಕ್ಕೆ ನಿಮಗೆ ನಮಗಿನ್ನ ಚೆನ್ನಾಗಿರ್ತಾಳಲ್ಲಪ್ಪ ಇಂಜಿನಿಯರ್ ಮದುವೆ ಆಗಿ ಅಂತ ಹೇಳಿ ನಿಮಗೆ ಹೊಟ್ಟೆ ಉರಿ ಬಂದುಬಿಟ್ಟೈತಿ. ಅದಕ್ಕೆ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ ನಿಮಗೆ. ನೋಡೋಣ ನೀನಾ ಅಂತ ಹೇಳಿ. ಬಾ, ದುಡ್ಡಿದ್ರೆ ದೊಡ್ಡಪ್ಪ. ಇವಾಗ ನೀನು ದುಡ್ಡಿನಾಗೆ ಇರಬೇಕಾದ್ರೆ ಬಂದು ಇವರೇನೆ ಸುಸು ಅಂತ ಹೇಳಿ ನಿನ್ನಿಂದೇನೆ ಸುತ್ತರಿತಾರೆ. ಕೈಗೂ ಕಾಲ್ಗೂ ಆಳಿಕ್ಕಬೇಕು. ಹಂಗೆ ಇರ್ಬೋದೇನು ಇಂಜಿನಿಯರು ಅಂದ್ರೇನು ಹೆಂಗೆ ಬೇಕಾದ್ರೂ ಇರ್ಬೋದು. ಬಾರಮ್ಮ ಬಾ. ಇವ್ರಂತೆ ಆದರೆ ಆತಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲರೂ ಹಂಗೆ ಮಾಡಿರೋ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಹಂಗಾಗಿಲ್ಲ, ಅದು ಅನಿವಾರ್ಯ ತಪ್ಪಾಗಿರೋದು, ನನ್ನಿಂದ ತಪ್ಪಾಗಿರೋದಲ್ಲ. ಅದು ಏನು ಯಾರಿಂದ ತೊಂಬದು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ನೀವು ನಂಬಲಿಲ್ಲ ಅಂದಮೇಲೆ ಏನಂತ ತಿಳ್ಕೊಬೇಕು ಹೇಳೋಳು? ಬೇಡ ಆತ ಗೀತಾ ಶಾರದಾ ಸುಮ್ಮನಿರು. ಎಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಮಂತಾಗ ನಿಂತ್ಕೊಂಡು ಸುಮ್ಮನಿರು. ಅಲ್ಲ ನೋಡೆ, ನಾವು ಈ ಏನೋ ಬಿಡು ಹೋದ್ರೂ ಹೋಗ್ಲಿ ಹೆಂಗೋ ಮನೆಯಾಗಿರ್ತಾಳೆ ಅಂತ ಹೇಳಿ ನಾವು ಅವ್ರ ಅಣ್ಣರು ಡೈವರ್ಸ್ ಕೊಟ್ಟು ಬಿಡು ಏನಾನ ಮಾಡ್ಕೊಂಬ್ಲಿ ಗೀತಾ, ಏನು ಮಾತಾಡಬೇಡ್ರಿ, ಇವಾಗ ಡೈವರ್ಸ್ ಕೊಡ್ಸಿದೀವಲ್ಲ ಅವ್ರು ಹೆಂಗೋ ಚೆನ್ನಾಗಿರ್ತಾರೆ ಇನ್ಮೇಲಿಂದ ಏನು ಮಾತಾಡಬೇಡ್ರಿ ಅಂತ ಹೇಳಿ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದೀವಿ. ನೋಡ್ರಿ ನಾನು ಮದುವೆಯಾಗಿ ಹೆಂಗಿರ್ತೀನಿ ಹೋಗಾಗ್ಲಿ ಹೇಳು, ನಾವೇನೇನು ಬೇಡಗಿಡ ಅಂದ್ವಿ. ಇವಾಗ ಒಂದು ಜೊತೆಗೆಲ್ಲ ಅಷ್ಟೊಂದು ಫೋಟೋ ತೆಗೆಸ್ಕೊಂಡು ಹಂಗೆಲ್ಲ ಕೆಟ್ಟಾಗೆಲ್ಲ ವಿಡಿಯೋ ಮಾಡಿರೋದೆಲ್ಲ ಇರಬೇಕಾದ್ರೆ ಹೋಗಾಗೋಗಿ ನಮಗೇನು ಬೇಕು? ಹೋಗು. ಅವ್ನು ಬುದ್ಧಿ ಮೊದಲೇ ಗೊತ್ತಿದ್ರು, ಅದು ಹೊಲ್ಸಂಬದು ಗೊತ್ತಿದ್ರು ಅದನ್ನ ತಿಂಪ್ನಿ ಅಂದರೆ ತಿಂಬದು ಬೇಡ ಅಂತ ನಾವು ಹಿಡ್ಕೊಂಬಕ್ಕಾಗೋದು. ತಿಂಪ್ನಿ ಅಂತ ನೀನೇ ಹೇಳ್ಬೇಕಾದ್ರೆ ಹೋಗಿ ತಿನ್ನೋವು. ತಿಂದ ಮೇಲೇ ಗೊತ್ತಾಗೋದು ಅದು ಹೊಲ್ಸೇನೆ ಅಂತ. ನನಗೆ ಗೊತ್ತೈತೆ, ನೀನು ಹೇಳೋ ಅಂಥದ್ದೇನಿಲ್ಲ. ಯಾವುದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ನನಗೂ ಗೊತ್ತೈತೆ. ನೀನು ಒಬ್ಬಳೇ ಏನು ಬುದ್ಧಿವಂತಿಯಲ್ಲ. ಇಲ್ಲಿ ನೋಡು, ಎಲ್ಲ ಇದ್ರೇನೆ ನೋಡು. ನಾನು ಇಂಜಿನಿಯರ್ ಮದುವೆಗೆ ನಾನು ಇರೋದು ನೋಡೇನೆ ನನ್ನ ಹತ್ರ ನೀವು ಇಬ್ಬರು ಸುತ್ತಾರ್ಕೊಂಡು ಬರಬೇಕು. ಅಯ್ಯೋ ಬಾ, ದುಡ್ಡಿದ್ರೆ ದೊಡ್ಡಪ್ಪ ಎಂತಾರೂ ಚೆನ್ನಾಗಾಗ್ತಾರೆ. ನೀನು ಚೆನ್ನಾಗಿರು. ಬಂದು ನಿನಗೆ ಕೈಗೂ ಕಾಲ್ಗೂ ಸುತ್ಕೊಂತಾರೆ ಬೇಕಾದ್ರೆ. ಕೈ ಕಾಲು ಒತ್ತಾಕೆ ಬರ್ತಾರೆ. ದುಡ್ಡಿದ್ರೆ ಎಂತಾರು ಬೇಕಾದ್ರು, ಎಂಥ ಶತ್ರುಗಳು ಬೇಕಾದ್ರು ಮಿತ್ರಗಳು ಆಗ್ತಾರೆ ದುಡ್ಡಿದ್ರೆ. ಅಯ್ಯೋ ಹೋಗು, ಆಲೇನೆ ಇಂಥ ನ್ಯೂಸ್ ಚಾನಲ್ ನೋಡಿದ್ದೀವಿ. ಹೋಗಿ ಏನು ಚುಟ್ಕೆ ಬಡ್ದು ನನಗೆ ನಮಗೆ ಆವಾಜ್ ಆಗ್ತಾ ಇದ್ದಾಳೆ. ಹೋಗಿ ಬಾರಕ್ಕ, ಇವಳು ಮಾತು ಏನು ಕೇಳ್ತೀಯ? ನಿಮಗೂ ಒಂದಲ್ಲ ಒಂದಿನ ಇಂಥ ಒತ್ತು ಬರುತ್ತೆ. ಕಷ್ಟಾಗಿರೋರಿಗೆ ಕೈ ಹಿಡಿಬೇಕೆ ಹೊರ್ತನು ಯಾವತ್ತೂ ಹಿಂಗೆ ಆಳಿಸ್ಬಾರ್ದು. ನೋಡು, ನನ್ನ ಮಗಳಿಗೆ ಇವತ್ತು ಕಷ್ಟ ಬಂದಿರ್ಬೋದು, ಮುಂದೆ ಸುಖವಾಗಿ ಚೆನ್ನಾಗಿರ್ತಾಳೆ ನನ್ನ ಮಗಳು. ಬಾರಮ್ಮ ಬಾ ಹೋಗೋಣ.
ಹುರ್ಕೋಬೇಕು ಇಬ್ರು. ಹುರ್ಕೊಂಡು ಹೆಂಗೆ ಹೋಗ್ತೀರಿ ನನ್ನ ಕಣ್ಣೆದ್ರಿಗೆ ನೋಡ್ತಾ ಇರು. ಇಲ್ಲಿಗೆ ಮದುವೆ ಆಗಿ ಬರ್ತೀವಿ. ಇಲ್ಲಿಗೆ ಮದುವೆ ಆಗಿ ಇದು ಪಕ್ಕದಲ್ಲ ಮನೆಯಲ್ಲೇ ಇರ್ತೀವಿ. ನೋಡೋಣ ಅದಲ್ಲಿ ಅದು ಏನು ಮಾಡ್ತೀರಾ ಅಂತೇಳಿ. ನನಗೂ ಈ ಮನೇಲಿ ಭಾಗ ಐತೆ, ಬಂದು ಇಲ್ಲೇ ಇರ್ತೀನಿ. ಏನು ಮಾಡ್ತೀರಿ ನೋಡೋಣ. ನೋಡು ಸತ್ಯಕ್ಕ ಹೆಂಗೆ ಮಾತಾಡ್ತಾಳೆ. ನೀನು ಸುಮ್ಮನಿರು ಅಂತೀಯ. ಅವಳ್ದು ಎಷ್ಟು ಜೋರು ಗೊತ್ತಾ. ನಾವು ಬಿಡು ಹೋಗ್ಲಿ, ಏನೋ ಹಂಗೆ ಆಗೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವಳಿಗೆ ಏನು ಗೊತ್ತಿಲ್ದಲ್ಲಿ ಏನೋ ಹಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ನು ಹೆಂಗೆ ಅವನ ಜೊತೆ ಓಡಾಡೋದಕ್ಕೂ ಅಲ್ಲಿ ಇಲ್ಲಿ ಅವ್ನು ಹೇಳ್ದ ಬಟ್ಟೆ ಹಾಕೊಂಡು ಅಲ್ಲಿ ಇಲ್ಲಿ ತಿರ್ಗೋದಕ್ಕೂ ಅಯ್ಯ ಗೊತ್ತಿಲ್ದಲ್ಲೇ ಆಗುತ್ತಾ. ನನಗೇನು ಗೊತ್ತೇ ಇಲ್ಲ ಅಂತಾಳಲ್ಲ. ಅವನು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ನನ್ನ ಅಂತ ಹೇಳ್ತಾವಳೆ. ಬುದ್ಧಿ ಬೇಡವಾ ಇವಳಿಗೆ ಸ್ವಲ್ಪನಾದ್ರೂ. ಇನ್ನು ನೋಡಿ ಎಷ್ಟು ಆವಾಜ್ ಆಗ್ತಾಳೆ. ಇನ್ನು ಮರ್ಯಾದೆಗೆ ಏನೋ ಒಂದು ಮರ್ಯಾದೆಗಿದ್ರೆ ಯಪ್ಪ ಹುಡುಗಿ ಏನಪ್ಪ ಅಪ್ಪ ಗೌರವಾಗಿದ್ದಿದ್ದಪ್ಪ ಅಂತೇಳಿ ನಾವಾದರೂ ಸ್ವಲ್ಪ ಏನೋ ಒಂದು ಬಿಡು ಏನೋ ಆಗೈತೆ ಅಂತೇಳಿ ಸುಮ್ಮನಿರ್ತಿದ್ವಿ. ಹೆಂಗೆ ನಾನು ಅವನ್ನೇ ಮದುವೆ ಆಗ್ತೀನಿ ಏನು ಮಾಡ್ಕೊತೀರಾ ಅಂತ ಆವಾಜ್ ಆಗ್ತಾ ಇದ್ದಾಳೆ. ಅದಕ್ಕಿಂತ ಅವಳು ಮನೆಗೆ ಇಟ್ಕೊಂಡ್ರೆ ನಮಗೆ ಮರ್ಯಾದೆ ಇರುತ್ತೆ. ಹೇಳ್ಸತ್ತಿ ಅಕ್ಕ ನಮಗೆ. ನಾನು ಇಂಥವ್ರನ್ನ ಭಾಳ ಜನ ನೋಡಿದ್ದೀನಿ ಕಣೆ ಗೀತಾ. ಆಲೇನೆ ಎಷ್ಟು ಜನ ನೋಡಿದ್ದೀನಿ. ನಮ್ಮೂರಲ್ಲಿ ಇಂಥ ನಡೆದಿರೋಂಥ ಘಟನೆಗಳಿಗೂ ನಾನು ಹಿಂಗಿರ್ತೀನಿ ಅಂತ ಮೆರೆದಾಡ್ಕೊಂಡು ಹೋದವ್ರನ್ನೆಲ್ಲ ಅವ್ರಿಗೆ ಎಂಥ ಗತಿ ಬಂದೈತೆ ಅಂತ ಹೇಳಿ ನಾನು ನೋಡಿದ್ದೀನಿ ಕಣೆ. ಮೆರೆದವ್ರು ಒಂದಲ್ಲ ಒಂದಿನ ಹಿಂಗೆ ಹೋಗ್ತಾರೆ ತಾರಾ ತಿಗಡಿ ಅಲ್ಲಿಂದ ಇಲ್ಲಿ ತಂದಿಕ್ಕೋರು, ಒಬ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋರು, ಈಗ ಇಂಥ ಮಾಡ್ಕೊಂಡವ್ರೆಲ್ಲ ಹಿಂಗೆ ಹಾಳಾಗಿ ಹೋಗೋವ್ರೆ ಅಂತ ನಾನು ಅಲ್ಲೇ ನೋಡಿದ್ದೀನಿ. ಸುಮ್ಮನೆ ನೋಡ್ಬೇಕಷ್ಟೇನೆ. ಇವಾಗ ಹೋಗವಳಲ್ಲ ನಿಮ್ಮ ಮನೆಯಿಂದ ಕಳಿಸಿದಿರಲ್ಲ ಆಚೆನೆ, ನೋಡೋಣ ಅವಳು ಮದುವೆ ಆಗಿ ಎಲ್ಲಿಗೆ ಬರ್ತಾಳೆ ಏನು ಅಂತ ಸುಮ್ಮನೆ ನೋಡ್ರಿ. ಟೆನ್ಷನ್ ಮಾಡ್ಕೊಬಿಡ್ರಿ, ಸುಮ್ಮನೆ ನೋಡ್ತಾ ಇರಬೇಕು. ಅದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೇನೆ. ಅಯ್ಯೋ ಇಂಥವ್ರು ಎಷ್ಟು ಜನ ನೋಡಿಲ್ಲಮ್ಮ ನಮ್ಮೂರಲ್ಲಿ. ನಾನು ಆಲೇನೆ ಎಲ್ಲಿಂದ ನೋಡಿದ್ದೀನಿ, ನನ್ನ ರೀತಿನಿಂದ ನೋಡಿದ್ದೀನಿ. ಮತ್ತೆ ಹೇಳು. ಅಲ್ಲ ಇವರು ನಮ್ಮ ಭಾವ ಬಿಡು ಅವರಾದ್ರೂ ಚೆನ್ನಾಗಿರಲಿ ಅಂತೇಳಿ ಕರ್ಕೊಂಡೋಗಿ ಬೆಳಗ್ಗೆ ಚೆನ್ನಾಗಿ ಹೊಡೆದು ಡೈವರ್ಸ್ ಕೊಡಿಸಿ ಕರ್ಕೊಂಡು ಬಂದವ್ರೆ. ಅಲ್ಲೂ ಹೇಳಿದ್ಲಂತೆ ನಾನು ಚೆನ್ನಾಗಿರ್ತೀನಿ ನೋಡ್ತಾ ಇರಬೇಕಾದ್ರೆ ಹಂಗೆ ಹಿಂಗೆ ನಿನ್ನ ಮಗನಿಗೆ ಮದುವೆ ಮಾಡು ನೋಡೋಣ ನೀನು ಅಂತ ಹೇಳಿ ಆವಾಜ್ ಹಾಕಿದ್ಲಂತೆ ಅಲ್ಲೇನೆ ಕೋರ್ಟ್ ಹತ್ರ. ಅದಕ್ಕೇ ಅಲ್ಲೇ ಸರಿಯಾಗಿ ಹೊಡೆದು ಕರ್ಕೊಂಬಂದೈತಿ. ನಮ್ಮ ಭಾವ ಸರಿಯಾಗಿ ಹೊಡೆದು ಕರ್ಕೊಂಬಂದಿದ್ದಕ್ಕೆ ಇವಳಿಗೆ ಸಖತ್ತನ್ನು ಉರಿ ಬಂದುಬಿಟ್ಟೈತಿ. ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ. ಹುರ್ಕಂಬ್ಲಿ ಬಿಡು. ಹುರ್ಕೊಂಡು ಇವಳು ಹಿಂಗೆ ಹೋಗೋದೇನ ನೋಡೋಣ ಅದಿಲ್ಲ ಏನಾಗುತ್ತೆ ಅಂತೇಳಿ. ಆಗಿ ಹೆಂಗಿರ್ತಾಳೆ ಅವನೇನು ಇಂಜಿನಿಯರು ಏನು ಕಸ ಬಸಾಕನು ಎಂತನೋ ಏನೋ ಒಂದು ಗೊತ್ತಿಲ್ಲ. ಎಂತನೋ ಏನೋ ಅವನು ಇಂಜಿನಿಯರ್ ಅಂತ ಹೇಳವನಂತೆ. ಅವನಿನ್ನ ಎಂತವನು ಏನೋ ಅವನ ಬುದ್ಧಿ ಅಂತದ್ದು, ಅವನು ಒಳ್ಳೆನೋ ಕೆಟ್ಟನೋ ಒಂದು ಗೊತ್ತಿಲ್ಲ. ಅವನೇನು ನಾವು ನೋಡಿಲ್ವಲ್ಲ ಬಿಡು. ಇವಾಗ ಹೋಗವಳಲ್ಲ, ಇವಾಗ ಹೋಗಿ ಮದುವೆ ಆಗ್ತೀನಿ ಅಂತ ಹೋಗ್ಯವಳಲ್ಲ. ಆದರೆ ಚೆನ್ನಾಗಿರಲಿ. ಇಲ್ಲ ಅಂತಂದರೆ ಅವಳು ಏನಾಗಬೇಕು ಅಂತ ಐತೆ ಅದೇ ಆಗೋದು. ನಾವು ಮುಂದದೇನು ಹೇಳೋಕ್ಕಾಗಲ್ಲ. ಅಲ್ಲ ಯಾಕೆ ಮರ್ಯಾದೆ ತೆಗಿಬೇಕಕ್ಕ? ಇವಳಿಂದ ನಮಗೆ ಮರ್ಯಾದೆನೇ ಇಲ್ಲ. ಎಲ್ಲಾರ್ದು ಚೆನ್ನಾಗಾಯ್ತು. ನಮ್ಮ ಮನೆಗೆ ಏನಾದರೂ ಒಂದು ನಮಗಂತೂ ಒಂಥರ ಬೇಜಾರು. ನಾವೆಂಗೋ ಚೆನ್ನಾಗಿದ್ವಿ. ನಾವು ಆರ್ಗಿತ್ತೀರಿ, ನಾನು ಗೀತಕ್ಕ ಇಬ್ರು ಗುದ್ದಾಡ್ತೀವಿ. ನಾವಿಬ್ರು ಜಗಳ ಹಾಕ್ಬಿಡ್ತಿದ್ದೇನೆ ಇವಳಿಂದನೇ. ನನಗೂ ಇವಕ್ಕನಿಗೂ ಜಗಳ ತಂದಿಕ್ಕದ್ಲು. ನೀನು ತವ್ರ ಮನೆಗೆ ಹೋದ್ರೆ ಅಡುಗೆ ಮಾಡಲ್ಲ ಇವಳು. ನೋಡು ನಾನೇನಾದ್ರೂ ತವ್ರ ಮನೆಗೆ ಹೋದ್ರೆ ಅಕ್ಕ ನೋಡಕ್ಕ ತವ್ರ ಮನೆಗೆ ಹೋಗೋಳೆ ಇಲ್ಲೆಲ್ಲ ಮಾಡಬೇಕಾಗುತ್ತೆ ಅಂತ ನೀನೇನಕ್ಕೆ ಮಾಡ್ತೀಯಾ ಗೀತಾ ಅತ್ತಿಗೆ, ನೀನು ಮಾಡಬೇಡ ನೀನು ಗೀತಾ ಅತ್ತಿಗೆ ಅಂತ ಹೇಳಿ ನಮ್ಮಿಬ್ರಿಗೂ ಜಗಳ ತಂದಿಕ್ಕದ್ಲು. ನಾವೆಂಗೋ ಹೊರ್ತ್ಕೊಂಡು ನೋಡು ಇವಳು ಜಗಳ ತಂದಿಕ್ತ ಕಣೆ, ಇವಳಿಂದಾನೇ ನಾವಿಬ್ರು ಜಗಳ ಆಡೋದು ಅಂತ ಹೇಳಿ ಗೀತಾ ಕೈಯಂಗೂ ನನಗೆ ಹೇಳ್ತು. ನಾವು ಅವಾಗಿಬ್ರು ಚೆನ್ನಾಗಾದ್ವಿ. ನಮ್ಮ ಮನೆಗೆ ನಾವು ಅವಾಗಿಬ್ರು ಜಗಳ ಆಡ್ತಿದ್ವಿ. ಏನು ಬೇಡ ಬಿಡು. ಜಗಳ ಆಡೋದ್ರಿಂದ ಏನೂ ಸಿಗಲ್ಲ ಕಣ ಶಾರದಾ. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಏನು ಸಿಗುತ್ತೆ ಹೇಳು? ಹೊಂದ್ಕೊಂಡು ಹೋದ್ರೆ ಮಾತ್ರ ಮನೆಗೆ ನೆಮ್ಮದಿ ಇರುತ್ತೆ, ಎಲ್ಲ ಚೆನ್ನಾಗಿರ್ತೀರ. ಜಗಳ ಆಡೋದ್ರಿಂದ ಏನೂ ಇಲ್ಲ. ಸುಮ್ಮನಿರು, ಓದ್ಲಲ್ಲ ಹಾಳಾಗಿ ಓದ್ಲವು. ಇವಾಗ ನೀವಿಬ್ರು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಷ್ಟೇ. ನೀವಿಬ್ರು ಬೇರೆ ಆಗಕ್ಕೆ ಹೋಗ್ಬಿಡ್ರಿ, ನೀವಿಬ್ರು ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಅಯ್ಯೋ ನಾವಿನ್ನು ಈ ತಿಂಗಳಿಂದ ಸೆನಕ್ಕಿದ್ದೀವಿ. ಹೋದ ತಿಂಗಳಂತೂ ನಮಗೆ 10 ಜಗಳ ಅರಿತಿರ್ಲಿಲ್ಲ ಇವಳು ಲೌಡಿಯಿಂದನ. ಇವಳನ್ನ ಮತ್ತೆ ಒಂದು ಕಡೆ ಕೈಯಪ್ಪ ನಾ ಮತ್ತೇನು ಸುಮಾರದವಳಲ್ಲ. ನನಗೊಂದು ಹೇಳೋಳು ಇವಳಿಗೊಂದು ಹೇಳೋಳು. ಹಂಗೆ ನನ್ನ ಕಡೆಗೆ ಒಂದು ಮಾತಾಡೋಳು ಇವಳು ಕಡೆಗೆ ಒಂದು ಮಾತಾಡೋಳು ನಮ್ಮ ಅತ್ತೆ. ಅಯ್ಯೋ ನಮ್ಮ ಮನೆಯಾಗ 10 ಜಗಳ ಅರಿತಾ ಇರಲಿಲ್ಲ. ಹಂಗೆ ಯಾವಾಗಲೂ ನೋಡಿದ್ರಲ್ಲ ವೀಕ್ಷಕರೇ, ಈ ಸುಸು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ವಿ. ಚಾಲೆಂಜ್ ಹಾಕೋಗವಳು. ನಿಮ್ಮ ಕಣ್ಣೆದ್ರಿಗೆ ನಾನು ಹೆಂಗಿರ್ತೀನಿ ನೋಡ್ತಾ ಇರ್ರಿ, ನಾನು ಅವನು ಮದುವೆ ಆಗಿ ಇಂಜಿನಿಯರ್ನ ಅಂತ ಹೇಳಿ. ನನಗೆ ನಮ್ಮ ಅಮ್ಮನ ಸಾಕೋದೇನು ದೊಡ್ಡದಲ್ಲ. ಇಂಜಿನಿಯರ್ ಅಂದಮೇಲೆ ನಾನು ಇಂಜಿನಿಯರ್ ಮದುವೆ ಆಗ್ತೀನಿ ಅಂದಮೇಲೆ ನಮ್ಮ ಅಮ್ಮನ ಸಾಕೋದೇನು ದೊಡ್ಡದಲ್ಲ ಅಂತೇಳಿ ಅವ್ರ ಅಮ್ಮನ ಬೇರೆ ಕರ್ಕೊಂಡು ಹೋದ್ಲು. ನೋಡೋಣ ಹೆಂಗಿರ್ತಾಳೆ ಅಂತ ಹೇಳಿ. ನೋಡ್ತೀವಿ ನಾವು ಇಲ್ಲೇ ಇರ್ತೀವಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.